ನಟ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ನಿಮಗೂ ಗೊತ್ತೇ ಇದೆ. ರಂಜಾನ್ ವೇಳೆ ಇಫ್ತಾರ್ ಕೂಟ ಆಯೋಜಿಸಿ ಮುಸ್ಲಿಮರ ಮನಗೆಲ್ಲಲು ಯತ್ನಿಸಿದ್ರು. ಇದೇ ಇಫ್ತಾರ್ ಕೂಟ ವಿಜಯ್ಗೆ ಶಾಪವಾಗಿ ಪರಿಣಮಿಸಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರಂಜಾನ್ ಇಫ್ತಾರ್ ಕೂಟಕ್ಕೆ ಕುಡುಕರಿಗೆ ಆಹ್ವಾನ. ವಿಜಯ್ ವಿರುದ್ಧ ಫತ್ವಾ, ದಳಪತಿಗೆ ಭಾರೀ ಹಿನ್ನಡೆ. ತಮಿಳು ಚಿತ್ರರಂಗದ ಖ್ಯಾತ ನಟ, ಅಭಿಮಾನಿಗಳ ಪಾಲಿನ ದಳಪತಿ ವಿಜಯ್ ವಿರುದ್ಧ ಮುಸ್ಲಿಂ ಸಮುದಾಯ ತಿರುಗಿಬಿದ್ದಿದೆ. ವೆಟ್ರಿ ಕಾಳಗಂ ಪಾರ್ಟಿ ಕಟ್ಟಿ ರಾಜಕೀಯಕ್ಕೆ ಧುಮುಕಿರುವಂತಹ ದಳಪತಿಯ ವಿರುದ್ಧ ಮೌಲ್ಯವೊಬ್ಬರು ಫತ್ವವನ್ನ ಹೊರಡಿಸಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿರೋ ವಿಜಯ್ ಪಕ್ಷಕ್ಕೆ ಇದರಿಂದ ಬಿಗ್ ಶಾಕ್ ಎದುರಾಗಿದೆ. ತಮಿಳು ಮುಸ್ಲಿಮರೇ, ವಿಜಯ್ಗೆ ವೋಟ್ ಹಾಕಬೇಡಿ. ಉತ್ತರ ಪ್ರದೇಶದ ಅಖಿಲ ಭಾರತದ ಮುಸ್ಲಿಂ ಜಮಾತ್ ಮೌಲ್ವಿ ವಿಜಯ್ ವಿರುದ್ಧ ಫತ್ವವನ್ನ ಹೊರಡಿಸಲಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ಗೆ ನಮ್ಮ ಸಮುದಾಯದ ಬೆಂಬಲ ಇಲ್ಲ ಅನ್ನೋ ಆದೇಶವನ್ನ ನೀಡಿದೆ. ಕ್ರಿಶ್ಚಿಯನ್ ಧರ್ಮದವರಾದ ಜೋಸೆಫ್ ವಿಜಯ್ ರಾಜಕೀಯಕ್ಕೆ ಬಂದ ಮೇಲೆ ಇತ್ತೀಚೆಗೆ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ರು. ಇದೇ ಇಫ್ತಾರ್ ಕೂಟ ಈಗ ವಿವಾದಕ್ಕೆ ಗುರಿಯಾಗಿದೆ. ವಿಜಯ್ ಆಯೋಜಿಸಿದ್ದ ಇಫ್ತಾರ್ನಲ್ಲಿ ಸಮಾಜಘಾತುಕ ವ್ಯಕ್ತಿಗಳಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಇಫ್ತಾರ್ ಸಂಪೂರ್ಣವಾಗಿ ಮುಸ್ಲಿಂ ವಿರೋಧಿಯಾಗಿತ್ತು ಅಂತ ಆರೋಪಿಸಲಾಗಿದೆ. ವಿಜಯ್ ತಮ್ಮ ಇಫ್ತಾರ್ಗೆ ರಾಜಕೀಯ ಲಾಭಕ್ಕೋಸ್ಕರ ಮದ್ಯ ವ್ಯಸನಿಗಳು ಮತ್ತು ಜೂಜುಕೋರರನ್ನ ಆಹ್ವಾನ ಮಾಡಿದ್ರು. ಇದರಿಂದ ವಿಜಯ್ ಮುಸ್ಲಿಂ ಸಮುದಾಯದ ನಂಬಿಕೆಗೆ ಅರ್ಹರಲ್ಲ ಅಂತ ಫತ್ವಾದಲ್ಲಿ ಹೇಳಲಾಗಿದೆ. वो दर्शाती है कि उन्होंने मुसलमानों को दहशतगर्द के तौर पर पेश किया, मुसलमानों को शैतान के रूप में पेश किया। और अभी जब रमज़ान शरीफ का वक्त था तो रमज़ान शरीफ में उन्होंने रोज़ा इफ्तार का प्रोग्राम किया। रोज़ा इफ्तार में शराबी, जुआरी, कबाबी जैसे असामाजिक तत्वों को बुलाया। ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಆದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಮುಸ್ಲಿಮರು ಬಹಿಷ್ಕಾರ ಹಾಕಿರೋದ್ರಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳೋದಂತೂ ಫಿಕ್ಸ್. ನ್ಯೂಸ್ ಡೆಸ್ಕ್. ತಮಿಳು ನಟ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ನಿಮಗೂ ಗೊತ್ತೇ ಇದೆ. ರಂಜಾನ್ ವೇಳೆ ಇಫ್ತಾರ್ ಕೂಟ ಆಯೋಜಿಸಿ ಮುಸ್ಲಿಮರ ಮನಗೆಲ್ಲಲು ಯತ್ನಿಸಿದ್ರು. ಇದೇ ಇಫ್ತಾರ್ ಕೂಟ ವಿಜಯ್ಗೆ ಶಾಪವಾಗಿ ಪರಿಣಮಿಸಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರಂಜಾನ್ ಇಫ್ತಾರ್ ಕೂಟಕ್ಕೆ ಕುಡುಕರಿಗೆ ಆಹ್ವಾನ. ವಿಜಯ್ ವಿರುದ್ಧ ಫತ್ವಾ, ದಳಪತಿಗೆ ಭಾರೀ ಹಿನ್ನಡೆ. ತಮಿಳು ಚಿತ್ರರಂಗದ ಖ್ಯಾತ ನಟ, ಅಭಿಮಾನಿಗಳ ಪಾಲಿನ ದಳಪತಿ ವಿಜಯ್ ವಿರುದ್ಧ ಮುಸ್ಲಿಂ ಸಮುದಾಯ ತಿರುಗಿಬಿದ್ದಿದೆ. ವೆಟ್ರಿ ಕಾಳಗಂ ಪಾರ್ಟಿ ಕಟ್ಟಿ ರಾಜಕೀಯಕ್ಕೆ ಧುಮುಕಿರುವಂತಹ ದಳಪತಿಯ ವಿರುದ್ಧ ಮೌಲ್ಯವೊಬ್ಬರು ಫತ್ವವನ್ನ ಹೊರಡಿಸಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿರೋ ವಿಜಯ್ ಪಕ್ಷಕ್ಕೆ ಇದರಿಂದ ಬಿಗ್ ಶಾಕ್ ಎದುರಾಗಿದೆ. ತಮಿಳು ಮುಸ್ಲಿಮರೇ, ವಿಜಯ್ಗೆ ವೋಟ್ ಹಾಕಬೇಡಿ. ಉತ್ತರ ಪ್ರದೇಶದ ಅಖಿಲ ಭಾರತದ ಮುಸ್ಲಿಂ ಜಮಾತ್ ಮೌಲ್ವಿ ವಿಜಯ್ ವಿರುದ್ಧ ಫತ್ವವನ್ನ ಹೊರಡಿಸಲಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ಗೆ ನಮ್ಮ ಸಮುದಾಯದ ಬೆಂಬಲ ಇಲ್ಲ ಅನ್ನೋ ಆದೇಶವನ್ನ ನೀಡಿದೆ. ಕ್ರಿಶ್ಚಿಯನ್ ಧರ್ಮದವರಾದ ಜೋಸೆಫ್ ವಿಜಯ್ ರಾಜಕೀಯಕ್ಕೆ ಬಂದ ಮೇಲೆ ಇತ್ತೀಚೆಗೆ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ರು. ಇದೇ ಇಫ್ತಾರ್ ಕೂಟ ಈಗ ವಿವಾದಕ್ಕೆ ಗುರಿಯಾಗಿದೆ. ವಿಜಯ್ ಆಯೋಜಿಸಿದ್ದ ಇಫ್ತಾರ್ನಲ್ಲಿ ಸಮಾಜಘಾತುಕ ವ್ಯಕ್ತಿಗಳಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಇಫ್ತಾರ್ ಸಂಪೂರ್ಣವಾಗಿ ಮುಸ್ಲಿಂ ವಿರೋಧಿಯಾಗಿತ್ತು ಅಂತ ಆರೋಪಿಸಲಾಗಿದೆ. ವಿಜಯ್ ತಮ್ಮ ಇಫ್ತಾರ್ಗೆ ರಾಜಕೀಯ ಲಾಭಕ್ಕೋಸ್ಕರ ಮದ್ಯ ವ್ಯಸನಿಗಳು ಮತ್ತು ಜೂಜುಕೋರರನ್ನ ಆಹ್ವಾನ ಮಾಡಿದ್ರು. ಇದರಿಂದ ವಿಜಯ್ ಮುಸ್ಲಿಂ ಸಮುದಾಯದ ನಂಬಿಕೆಗೆ ಅರ್ಹರಲ್ಲ ಅಂತ ಫತ್ವಾದಲ್ಲಿ ಹೇಳಲಾಗಿದೆ. वो दर्शाती है कि उन्होंने मुसलमानों को दहशतगर्द के तौर पर पेश किया, मुसलमानों को शैतान के रूप में पेश किया। और अभी जब रमज़ान शरीफ का वक्त था तो रमज़ान शरीफ में उन्होंने रोज़ा इफ्तार का प्रोग्राम किया। रोज़ा इफ्तार में शराबी, जुआरी, कबाबी जैसे असामाजिक तत्वों को बुलाया। ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಆದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಮುಸ್ಲಿಮರು ಬಹಿಷ್ಕಾರ ಹಾಕಿರೋದ್ರಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳೋದಂತೂ ಫಿಕ್ಸ್. ನ್ಯೂಸ್ ಡೆಸ್ಕ್.
ತಮಿಳುನಾಟ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ನಿಮಗೂ ಗೊತ್ತೇ ಇದೆ. ರಂಜಾನ್ ವೇಳೆ ಇಫ್ತಾರ್ ಕೂಟ ಆಯೋಜಿಸಿ ಮುಸ್ಲಿಮರ ಮನಗೆಲ್ಲಲು ಯತ್ನಿಸಿದ್ದು, ಇದೇ ಇಫ್ತಾರ್ ಕೂಟ ವಿಜಯ್ಗೆ ಶಾಪವಾಗಿ ಪರಿಣಮಿಸಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರಂಜಾನ್ ಇಫ್ತಾರ್ ಕೂಟಕ್ಕೆ ಕುಡುಕರಿಗೆ ಆಹ್ವಾನ. ವಿಜಯ್ ವಿರುದ್ಧ ಫತ್ವಾ, ದಳಪತಿಗೆ ಭಾರೀ ಹಿನ್ನಡೆ. ತಮಿಳು ಚಿತ್ರರಂಗದ ಖ್ಯಾತ ನಟ, ಅಭಿಮಾನಿಗಳ ಪಾಲಿನ ದಳಪತಿ ವಿಜಯ್ ವಿರುದ್ಧ ಮುಸ್ಲಿಂ ಸಮುದಾಯ ತಿರುಗಿಬಿದ್ದಿದೆ. ವೆಟ್ರಿ ಕಾಳಗಂ ಪಾರ್ಟಿ ಕಟ್ಟಿ ರಾಜಕೀಯಕ್ಕೆ ಧುಮುಕಿರುವಂತಹ ದಳಪತಿಯ ವಿರುದ್ಧ ಮೌಲ್ಯವೊಬ್ಬರು ಫತ್ವವನ್ನ ಹೊರಡಿಸಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿರೋ ವಿಜಯ್ ಪಕ್ಷಕ್ಕೆ ಇದರಿಂದ ಬಿಗ್ ಶಾಕ್ ಎದುರಾಗಿದೆ. ತಮಿಳು ಮುಸ್ಲಿಮರೇ, ವಿಜಯ್ಗೆ ವೋಟ್ ಹಾಕಬೇಡಿ. ಉತ್ತರ ಪ್ರದೇಶದ ಅಖಿಲ ಭಾರತದ ಮುಸ್ಲಿಂ ಜಮಾತ್ ಮೌಲ್ವಿ ವಿಜಯ್ ವಿರುದ್ಧ ಫತ್ವವನ್ನ ಹೊರಡಿಸಲಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ಗೆ ನಮ್ಮ ಸಮುದಾಯದ ಬೆಂಬಲ ಇಲ್ಲ ಅನ್ನೋ ಆದೇಶವನ್ನ ನೀಡಿದೆ. ಕ್ರಿಶ್ಚಿಯನ್ ಧರ್ಮದವರಾದ ಜೋಸೆಫ್ ವಿಜಯ್ ರಾಜಕೀಯಕ್ಕೆ ಬಂದ ಮೇಲೆ ಇತ್ತೀಚೆಗೆ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ರು. ಇದೇ ಇಫ್ತಾರ್ ಕೂಟ ಈಗ ವಿವಾದಕ್ಕೆ ಗುರಿಯಾಗಿದೆ. ವಿಜಯ್ ಆಯೋಜಿಸಿದ್ದ ಇಫ್ತಾರ್ನಲ್ಲಿ ಸಮಾಜಘಾತುಕ ವ್ಯಕ್ತಿಗಳಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಇಫ್ತಾರ್ ಸಂಪೂರ್ಣವಾಗಿ ಮುಸ್ಲಿಂ ವಿರೋಧಿಯಾಗಿತ್ತು ಅಂತ ಆರೋಪಿಸಲಾಗಿದೆ. ವಿಜಯ್ ತಮ್ಮ ಇಫ್ತಾರ್ಗೆ ರಾಜಕೀಯ ಲಾಭಕ್ಕೋಸ್ಕರ ಮದ್ಯ ವ್ಯಸನಿಗಳು ಮತ್ತು ಜೂಜುಕೋರರನ್ನ ಆಹ್ವಾನ ಮಾಡಿದ್ರು. ಇದರಿಂದ ವಿಜಯ್ ಮುಸ್ಲಿಂ ಸಮುದಾಯದ ನಂಬಿಕೆಗೆ ಅರ್ಹರಲ್ಲ ಅಂತ ಫತ್ವಾದಲ್ಲಿ ಹೇಳಲಾಗಿದೆ. वो दर्शाती हैं कि उन्होंने मुसलमानों को दहशतगर्द के तौर पर पेश किया, मुसलमानों को शैतान के रूप में पेश किया। और अभी जब रमज़ान शरीफ का वक्त था तो रमज़ान शरीफ में उन्होंने रोज़ा इफ्तार का प्रोग्राम किया। रोज़ा इफ्तार में शराबी, ज्वारी, कबाबी जैसे असामाजिक तत्वों को बुलाया। ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಆದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಮುಸ್ಲಿಮರು ಬಹಿಷ್ಕಾರ ಹಾಕಿರೋದ್ರಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳೋದಂತೂ ಫಿಕ್ಸ್. ತಮಿಳುನಾಟ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ನಿಮಗೂ ಗೊತ್ತೇ ಇದೆ. ರಂಜಾನ್ ವೇಳೆ ಇಫ್ತಾರ್ ಕೂಟ ಆಯೋಜಿಸಿ ಮುಸ್ಲಿಮರ ಮನಗೆಲ್ಲಲು ಯತ್ನಿಸಿದ್ದು, ಇದೇ ಇಫ್ತಾರ್ ಕೂಟ ವಿಜಯ್ಗೆ ಶಾಪವಾಗಿ ಪರಿಣಮಿಸಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರಂಜಾನ್ ಇಫ್ತಾರ್ ಕೂಟಕ್ಕೆ ಕುಡುಕರಿಗೆ ಆಹ್ವಾನ. ವಿಜಯ್ ವಿರುದ್ಧ ಫತ್ವಾ, ದಳಪತಿಗೆ ಭಾರೀ ಹಿನ್ನಡೆ. ತಮಿಳು ಚಿತ್ರರಂಗದ ಖ್ಯಾತ ನಟ, ಅಭಿಮಾನಿಗಳ ಪಾಲಿನ ದಳಪತಿ ವಿಜಯ್ ವಿರುದ್ಧ ಮುಸ್ಲಿಂ ಸಮುದಾಯ ತಿರುಗಿಬಿದ್ದಿದೆ. ವೆಟ್ರಿ ಕಾಳಗಂ ಪಾರ್ಟಿ ಕಟ್ಟಿ ರಾಜಕೀಯಕ್ಕೆ ಧುಮುಕಿರುವಂತಹ ದಳಪತಿಯ ವಿರುದ್ಧ ಮೌಲ್ಯವೊಬ್ಬರು ಫತ್ವವನ್ನ ಹೊರಡಿಸಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿರೋ ವಿಜಯ್ ಪಕ್ಷಕ್ಕೆ ಇದರಿಂದ ಬಿಗ್ ಶಾಕ್ ಎದುರಾಗಿದೆ. ತಮಿಳು ಮುಸ್ಲಿಮರೇ, ವಿಜಯ್ಗೆ ವೋಟ್ ಹಾಕಬೇಡಿ. ಉತ್ತರ ಪ್ರದೇಶದ ಅಖಿಲ ಭಾರತದ ಮುಸ್ಲಿಂ ಜಮಾತ್ ಮೌಲ್ವಿ ವಿಜಯ್ ವಿರುದ್ಧ ಫತ್ವವನ್ನ ಹೊರಡಿಸಲಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ಗೆ ನಮ್ಮ ಸಮುದಾಯದ ಬೆಂಬಲ ಇಲ್ಲ ಅನ್ನೋ ಆದೇಶವನ್ನ ನೀಡಿದೆ. ಕ್ರಿಶ್ಚಿಯನ್ ಧರ್ಮದವರಾದ ಜೋಸೆಫ್ ವಿಜಯ್ ರಾಜಕೀಯಕ್ಕೆ ಬಂದ ಮೇಲೆ ಇತ್ತೀಚೆಗೆ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ರು. ಇದೇ ಇಫ್ತಾರ್ ಕೂಟ ಈಗ ವಿವಾದಕ್ಕೆ ಗುರಿಯಾಗಿದೆ. ವಿಜಯ್ ಆಯೋಜಿಸಿದ್ದ ಇಫ್ತಾರ್ನಲ್ಲಿ ಸಮಾಜಘಾತುಕ ವ್ಯಕ್ತಿಗಳಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಇಫ್ತಾರ್ ಸಂಪೂರ್ಣವಾಗಿ ಮುಸ್ಲಿಂ ವಿರೋಧಿಯಾಗಿತ್ತು ಅಂತ ಆರೋಪಿಸಲಾಗಿದೆ. ವಿಜಯ್ ತಮ್ಮ ಇಫ್ತಾರ್ಗೆ ರಾಜಕೀಯ ಲಾಭಕ್ಕೋಸ್ಕರ ಮದ್ಯ ವ್ಯಸನಿಗಳು ಮತ್ತು ಜೂಜುಕೋರರನ್ನ ಆಹ್ವಾನ ಮಾಡಿದ್ರು. ಇದರಿಂದ ವಿಜಯ್ ಮುಸ್ಲಿಂ ಸಮುದಾಯದ ನಂಬಿಕೆಗೆ ಅರ್ಹರಲ್ಲ ಅಂತ ಫತ್ವಾದಲ್ಲಿ ಹೇಳಲಾಗಿದೆ. वो दर्शाती हैं कि उन्होंने मुसलमानों को दहशतगर्द के तौर पर पेश किया, मुसलमानों को शैतान के रूप में पेश किया। और अभी जब रमज़ान शरीफ का वक्त था तो रमज़ान शरीफ में उन्होंने रोज़ा इफ्तार का प्रोग्राम किया। रोज़ा इफ्तार में शराबी, ज्वारी, कबाबी जैसे असामाजिक तत्वों को बुलाया। ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಆದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಮುಸ್ಲಿಮರು ಬಹಿಷ್ಕಾರ ಹಾಕಿರೋದ್ರಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ